ಈ T20 ಗೇಮ್ ಅನ್ನುವಂಥದ್ದು ಆ್ಯಂಡ್ ಈ ಬಾಲರ್ಗಳಿಗೆ ಒಂದು ರೀತಿ ನರಕ ಅಂತಾನೆ ಹೇಳ್ಬೋದು. ನಿನ್ನೆ ಮ್ಯಾಚ್ ನೋಡಿ ನನಗೆ ಹಂಗೆ ಅನಿಸಿರುವಂಥದ್ದು, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚು. ಬಾಲರ್ಗಳಿಗೆ ರೆಸ್ಪೆಕ್ಟೇ ಇಲ್ಲ. ಸೊ ಹೆಂಗ್ ಹೊಡಿತವ್ರೆ ಅಂತಂದರೆ ಬ್ಯಾಟರ್ಸ್ಗಳು, ಆ್ಯಂಡ್ ಕಂಡೀಷನು ಕೂಡ ಹಂಗೆ ಇತ್ತು, ಸಿಕ್ಕಾಪಟ್ಟೆ ಇತ್ತು. ಆ್ಯಂಡ್ ಓ ಮೈ ಗಾಡ್, ನಿಜವಾಗ್ಲೂ ಪಾಪ ಅಂತ ಅನ್ಸುತ್ತೆ ಬಾಲರ್ಗಳು ನೆನ್ಸ್ಕೊಂಡ್ರೆ. ಬಟ್ ಇಂಥದ್ರಲ್ಲೂ ಕೂಡ 5 ವಿಕೆಟ್ ತಗೊತಾರೆ ಅಂತಂದರೆ ಸೆಲ್ಯೂಟ್ ಮಾಡಲೇಬೇಕು ಹರ್ಷದೀಪ್ ಸಿಂಗ್ಗೆ. ಆ್ಯಂಡ್ ಬೂಮ್ರಾ ಅಂತ ಬಾಲರ್ಗಳು ಅವರೇ ಬಡಿಸ್ಕೊತಾರೆ ಅಂತಂದರೆ 15 ರನ್ದು ಎಕನಾಮಿನಲ್ಲಿ ಅಂತಂದರೆ ನೀವು ಇಮ್ಯಾಜಿನ್ ಮಾಡಿ ಎಂಥ ವಿಕೆಟು ಆ್ಯಂಡ್ ಎಂಥ ಕಂಡೀಷನು ಅಂತ ಹೇಳ್ಬಿಟ್ಟು. T20ನಲ್ಲಿ ನಿಜವಾಗ್ಲೂ ಸ್ವಲ್ಪ ಚೇಂಜಸ್ ತರಲೇಬೇಕು, ಇಲ್ಲ ಅಂತಂದರೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಯಾಕಂತಂದರೆ ಬ್ಯಾಟಿಂಗ್ನೇ ಅಬ್ಬರ ಆಗ್ತಾ ಇದೆ. ಹಾಗಾಗಿ ಮಾತ್ರಕ್ಕೆ ನಾನು ಬ್ಯಾಟರ್ಗಳು ಚೆನ್ನಾಗಿ ಆಡಿಲ್ಲ ಅಂತ ಹೇಳ್ತಿಲ್ಲ, ಚೆನ್ನಾಗಿ ಆಡಿದ್ದಾರೆ. ಬಟ್ ನೀವು ಮುಂಚೆ ನೋಡಿ, ಸೊ 180 ಸ್ಕೋರ್ ಅಂದರೆ ಈ ಒಂದು 2015ಗಿಂತ ಮುಂಚೆ, ಸೊ 16 ಆ ಒಂದು ಟೈಮಲ್ಲಿ ಅಥವಾ ಅದಕ್ಕಿಂತ ಮುಂಚೆ, ಸೊ ಫಸ್ಟ್ ವರ್ಲ್ಡ್ ಕಪ್ 2007 ಆ ಟೈಮಲ್ಲಿ ತೊಗೊಂಡ್ರು ಕೂಡ 180 190 ಹೊಡೆದ್ರೆ ಒಂದು ರೀತಿಯಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಆಗುವಂಥದ್ದು ಅದು ಚೇಸ್ ಮಾಡಲಿಕ್ಕೆ. ಬಟ್ ಆ್ಯಂಡ್ ಫಸ್ಟ್ ಬ್ಯಾಟಿಂಗಲ್ಲಿ 180 ಹೊಡೆಯೋದು ಕೂಡ ತುಂಬ ಕಷ್ಟ ಆಗುವಂಥದ್ದು. ಸೊ 140 150ನಲ್ಲೇ ಆ ಥರದ ಒಂದು ಸ್ಕೋರ್ಗಳು ಎಂಡ್ ಆಗ್ತಿತ್ತು. ಬಟ್ ಇವಾಗ ನೋಡ್ತಾ ಇದ್ರೆ 200 ಅನ್ನುವಂಥದ್ದು ಒಂದು ರೀತಿ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ನೀವು 200 ಹೊಡೆದಿಲ್ಲ ಅಥವಾ 200 ಒಳಗಡೆ ಹೊಡೆದ್ರೆ ಫಸ್ಟ್ ಬ್ಯಾಟಿಂಗಲ್ಲಿ ಆರಾಮಾಗಿ ಚೇಸ್ ಮಾಡುವಂಥ ಒಂದು ಕಂಡೀಷನ್ಸ್ಗಳು ಆ್ಯಂಡ್ ಆ ಥರದೊಂದು ಇದು ನಡೀತಾ ಇದೆ ಅಂತ ಅಂದಾಗ, ಸೊ T20 ಅಂತ ಬಂದಾಗ ಇವಾಗೆಲ್ಲ ಫುಲ್ ಕಂಪ್ಲೀಟ್ ಆಗಿ ಚೇಂಜಸ್ ಆಗೋಗಿದೆ. ಬ್ಯಾಟರ್ಗಳ ಆಟನೇ ಆಗೋಗ್ಬಿಟ್ಟಿದೆ. ಸೊ ಬಾಲರ್ಗಳು ಖಂಡಿತವಾಗ್ಲೂ ಅದಕ್ಕೆ ಕಷ್ಟಪಡಲೇಬೇಕು ಆ್ಯಂಡ್ ಎಫೆಕ್ಟ್ ಆಗ್ತಿದೆ ಬೌಲಿಂಗಿಗೆ. ಸೊ ಇನ್ ಕೇಸ್ ಏನಾದರೂ ಇಂಡಿಯಾ ಅಂತ ಎದುರುಗಡೆ ಯಾವುದಾದ್ರೂ ಅದು ಇಂಥ ಕಂಡೀಷನಲ್ಲಿ ಆದರೂ ಹೊಸ ಬೌಲರ್ ಡೆಬ್ಯೂ ಮಾಡಿದ್ರೆ ಅವ್ನ ಕ್ಯಾರಿಯರ್ ಎಂಡ್ ಆಗೋಗ್ಬಿಡುತ್ತೆ. ಸೊ ಈ ಥರದ ಒಂದು ವಿಷನ್ ಕಿಶನ್ ಬ್ಯಾಟಿಂಗ್ ನೋಡ್ತಾ ಇದ್ರೆ, ಅಥವಾ ಬುಮ್ರಾ ಅಂತ ಬಾಲರ್ಗಳನ್ನೇ 4 ಓವರ್ಸ್ಗೆ 58 ರನ್ ಕೊಡ್ತಾರೆ ಅಂತಂದರೆ ಹೊಸ ಬಾಲರ್ ಅಂತೂ ಏನು ಮಾಡಬೇಕು? ಅವನೇನಾದರೂ ಒಂದು 60-70 ರನ್ ಕೊಟ್ಬಿಟ್ರೆ ಫಸ್ಟ್ ಮ್ಯಾಚಲ್ಲೇ ಅವ್ನ ಕ್ಯಾರಿಯರ್ ಎಂಡ್. ಫಸ್ಟ್ ಒಂದು ಮ್ಯಾಚಲ್ಲಿ ಈ ಥರ ಬೌಲಿಂಗ್ ಮಾಡಿದ್ದಾನೆ ಅಂತಂದರೆ, ಸೊ ಇವ್ನಿಗೆ ಇನ್ನೇನು ನಾವು ಚಾನ್ಸ್ ಕೊಡಬೇಕು ಅಂತ ಕಿತ್ತು ಬಿಸಾಕ್ಬಿಡ್ತಾರೆ. ಇನ್ನೊಂದ್ಸರಿ ಅವನ್ನ ಒಳಗಡೆ ಹಾಕೊಳ್ಳೋವಂಥದ್ದು ಚಾನ್ಸೇ ತಗೊಳ್ಳಲ್ಲ. ಸೊ ಅಂಥ ಒಂದು ಪರಿಸ್ಥಿತಿ ಇವಾಗ ಬಾಲರ್ಗಳದ್ದು T20 ಗೇಮಲ್ಲಿ ಇರುವಂಥದ್ದು. ಆಲ್ರೆಡಿ ನೋಡಿದ್ದೀರಾ ನೀವು. ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್, ಸೊ ಕೊನೆಯ ಪಂದ್ಯ, ಸೊ ಈ ಒಂದು 5 ಪಂದ್ಯಗಳ ಸರಣಿನಲ್ಲಿ ಸೊ ನಿನ್ನೆ 5ನೇ ಮ್ಯಾಚ್ ನಡೆದಿರುವಂಥದ್ದು. ಆ್ಯಂಡ್ ಭಾರತ ತಂಡ ಸೊ 4-1 ಅಂತರದಲ್ಲಿ ಸೊ ಈ ಒಂದು ಸರಣಿನ ಗೆದ್ದಿದೆ ಅಂತಲೇ ಹೇಳ್ಬೋದು. ಜೊತೆಗೆ ಸೊ ಒನ್ ಡೇ ಒಂದು ಸೀರೀಸಲ್ಲಿ ಭಾರತ ತಂಡನ ಸೋಲಿಸಿದ್ರು ನ್ಯೂಜಿಲೆಂಡ್ ಅವರು. ಸೊ ಅದಕ್ಕೆ ಒಂದು ರೀತಿಯಲ್ಲಿ ರಿವೆಂಜ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಟಾಸ್ ಗೆದ್ದಂತಹ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಸೊ ಫಸ್ಟ್ ಬ್ಯಾಟಿಂಗ್ನ ತಗೊಂತಾರೆ. ನಾರ್ಮಲಿ ಚೇಸಿಂಗ್ನ ಪ್ರಿಫರ್ ಮಾಡ್ತಿದ್ರು. ಆ್ಯಂಡ್ ನಿನ್ನೆ ಮ್ಯಾಚಲ್ಲೂ ಕೂಡ ಸಿಕ್ಕಾಪಟ್ಟೆ ಇತ್ತು ಸೊ ಆ ಒಂದು ಸ್ಟೇಡಿಯಮಲ್ಲಿ. ಸೊ ಆದರೂ ಕೂಡ ಅದರ ವಿರುದ್ಧ ಹೋಗಿ ಸೊ ಫಸ್ಟ್ ಬ್ಯಾಟಿಂಗ್ ತಗೊಂತಾರೆ. ಬಿಕಾಸ್ ಆಫ್ ನಾವು ಈ ಕಂಡೀಷನ್ನ ಬೀಟ್ ಮಾಡಬೇಕು, ಕಂಡೀಷನ್ನ ಚಾಲೆಂಜ್ ಮಾಡ್ತಾ ಇದೀವಿ ಅಂತ. ಬಿಕಾಸ್ T20 ವರ್ಲ್ಡ್ ಕಪ್ ಬರ್ತಿರೋದ್ರಿಂದ ಸೊ ಫಸ್ಟ್ ಬ್ಯಾಟಿಂಗ್ ಆ್ಯಂಡ್ ಸೆಕೆಂಡ್ ಬ್ಯಾಟಿಂಗ್ ಯಾವ್ದು ಬಂದರೂ ಕೂಡ ನಾವು ತಯಾರಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಸೊ ಫಸ್ಟ್ ಬ್ಯಾಟಿಂಗ್ನ ತಗೊಂಡು ಸೊ ಅಲ್ಲಿ ಫಸ್ಟ್ ಬ್ಯಾಟ್ ಮಾಡ್ತಾರೆ. ಆ್ಯಂಡ್ ಚೇಂಜಸ್ ಕೂಡ ಇವತ್ತು ಮಾಡ್ಕೊಂಡಿರ್ತಾರೆ. ಸೊ 3 ಚೇಂಜಸ್ನ ಮಾಡ್ಕೊಂಡಿರ್ತಾರೆ. ಇಶಾನ್ ಕಿಶನ್ ವಾಪಸ್ ತಗೊಂಡು ಬರ್ತಾರೆ, ಹರ್ಷದೀಪ್ನ ತಗೊಂಡು ಬರ್ತಾರೆ, ಆ್ಯಂಡ್ ವರುಣ್ ಚಕ್ರವರ್ತಿ ಅವ್ರನ್ನ ತಗೊಂಡು ಬಂದಿರ್ತಾರೆ. ಸೊ ಅದೇ ಪ್ರಕಾರ ನ್ಯೂಜಿಲೆಂಡ್ ಅಲ್ಲೂ ಕೂಡ 4 ಚೇಂಜಸ್ನ ಮಾಡ್ಕೊಂಡಿರ್ತಾರೆ. ಆ್ಯಂಡ್ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಇಂಡಿಯಾ ಸೊ ಯಾವ ರೇಂಜಿಗೆ ಬ್ಯಾಟ್ ಮಾಡ್ತಾರೆ ಅಂತಂದರೆ, ಸ್ಟಾರ್ಟಿಂಗಲ್ಲೇ ಅಭಿಷೇಕ್ ಶರ್ಮಾ ಒಂದು ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ ಅಂತ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ತಗೊಳಕ್ ಹೋದ್ರೆ 16 ಬಾಲಲ್ಲಿ 30 ರನ್ ಮಾಡ್ತಾರೆ. ಒಂದು ಸಖತ್ತಾಗಿರುವಂಥ ಒಂದು ಇಂಟೆಂಟ್ ಇಂದ. ಸೊ ಸ್ಟಾರ್ಟಿಂಗಲ್ಲಿ ಅಗ್ರೆಸಿವ್, ಗೊತ್ತಲ್ಲ ನಿಮಗೆ ಅಭಿಷೇಕ್ ಶರ್ಮಾ ಅಂದರೆ. ಸೊ ಮಾಡಿ ಇಲ್ಲವೇ ಮಾಡಿ, ಸೊ ಹೊಡೆದ್ರೆ ಹೊಡಿತಾ ಇರ್ತಾರೆ. ಇಲ್ಲ ಅಂತಂದರೆ ಸೊ ಫಸ್ಟ್ ಒಂದು 5 ಬಾಲ್ಸಲ್ಲಿ ಔಟ್ ಆಗೋಗ್ಬಿಡ್ತಾರೆ. ಸೊ 30 ರನ್ ಮಾಡ್ತಾರೆ. ಸೊ 16 ಬಾಲಲ್ಲಿ 4 ಬೌಂಡ್ರಿ ಅಂಡ್ 2 ಸಿಕ್ಸರ್ಗಳು. ಅಗೇನ್ ಸೊ ಸಂಜು ಸ್ಯಾಮ್ಸನ್ ಬಗ್ಗೆ ಮಾಡಬೇಕು ಅಂತ ನನ್ನ ಪ್ರಕಾರ ಇವರು ಸೊ ಇಂಟರ್ನ್ಯಾಷನಲ್ ಅಲ್ಲಿ, ಅದರಲ್ಲೂ ಮುಖ್ಯವಾಗಿ T20 ಇಂಟರ್ನ್ಯಾಷನಲ್ ಅಂತ ಬಂದಾಗ ಮರ್ತು ಬಿಡೋದು ಒಳ್ಳೇದಂತ ನನಗನ್ಸುತ್ತೆ. ಅವ್ರ ಎವರೇಜು ಕೂಡ ಅಷ್ಟು ಸರಿ ಇಲ್ಲ. ಓಕೆ, ಅವ್ರದ್ದು 3 ಸೆಂಚುರಿ ಇದೆ, ಒಪ್ಕೊಂತೀನಿ. ಬಟ್ ಅವ್ರದ್ದು ಎವರೇಜ್ ಅಂತ ಬಂದಾಗ ಮೇ ಬಿ 25-26 ಏನೋ ಬರುತ್ತೆ. ಸೊ ಅಷ್ಟೇ ಇರುವಂಥದ್ದು. ಅವ್ರದ್ದು 1 ಮ್ಯಾಚ್ ಆಡಿದ್ರೆ 4 ಮ್ಯಾಚ್ ಆಡಲ್ಲ. ಸೊ T20 ಅಂತ ಬಂದಾಗ ಅದನ್ನ ನಾವು ಬುದ್ಧಿ ಕಲಿಯುವಂಥದ್ದು, ಬ್ಯಾಟಿಂಗಲ್ಲಿ ಸ್ವಲ್ಪ ಸರಿಪಡಿಸ್ಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇಲ್ಲ. ಆ್ಯಂಡ್ ಅವರ ಒಂದು ಹೋಮ್ ಒಂದು ಗ್ರೌಂಡಲ್ಲಿ ಆಗಿರುವಂಥದ್ದು ಮ್ಯಾಚು. ಜಸ್ಟ್ ಒಂದು 6 ರನ್ ಮಾಡ್ತಾರೆ 6 ಬಾಲಲ್ಲಿ ಆ್ಯಂಡ್ ಔಟ್ ಆಗ್ತಾರೆ. ಆ್ಯಂಡ್ ನನ್ನ ಪ್ರಕಾರ ಇಲ್ಲ. ಸೊ ಇವ್ರು ಜಸ್ಟ್ ಒನ್ ಡೇ ಅಥವಾ ಇಲ್ಲಾಂದ್ರೆ IPL ಅಲ್ಲಿ ಫೋಕಸ್ ಮಾಡ್ಕೊಂಡು ಆಡಿದ್ರೆ ಬೆಟರ್ ಅಂತ ಅನ್ಸುತ್ತೆ. ಆ್ಯಂಡ್ ಕೆಳಗಡೆ ಇಶಾನ್ ಕಿಶನ್ ಆ್ಯಂಡ್ ಸೂರ್ಯಕುಮಾರ್ ಯಾದವ್, ಅದರಲ್ಲೂ ಇಶಾನ್ ಕಿಶನ್ ಸೆಂಚುರಿ ಮಾಡ್ತಾರೆ 43 ಬಾಲಲ್ಲಿ. ಆ್ಯಂಡ್ ಅದ್ಭುತವಾಗಿರುವಂಥ ಒಂದು ಇನ್ನಿಂಗ್ಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಸೊ ಇವರು ಕೂಡ ಅಷ್ಟೇ. ಸೊ ಸುಮಾರು ಸರಿ ಡ್ರಾಪ್ ಆಗಿದ್ದಾರೆ, ಒಳಗಡೆಗೆ ತಿರ್ಗಾ ಅಗೇನ್ ಬಂದಿದ್ದಾರೆ. ಆ್ಯಂಡ್ ಸೊ ಆನ್ಯುವಲ್ ಕಾಂಟ್ರಾಕ್ಟ್ ಇಂದಾನೆ BCCI ಆನ್ಯುವಲ್ ಕಾಂಟ್ರಾಕ್ಟ್ ಇಂದಾನೆ ಔಟ್ ಆಗಿದ್ರು. ಬಟ್ ಇವಾಗ ಬಂದು ಮತ್ತೆ ಒಂದು ರೀತಿ ಎಲ್ಲನೇ ಅಧ್ಯಾಯ ಅಂತ ಹೇಳ್ಬೋದು. T20ಗೆ ಒಂದು ರೀತಿಯಲ್ಲಿ ಹೇಳಿ ಮಾಡಿದಂಥ ಆಟಗಾರ ಅಂತ ಹೇಳ್ಬೋದು. ನಾವು ನೋಡಿದ್ವಿ ಸುಮಾರು ಟೈಮಲ್ಲಿ. ಸೊ IPL ಅಂತ ಬಂದಾಗಲೂ ಕೂಡ ಅದ್ಭುತವಾಗಿರುವಂಥ ಇನ್ನಿಂಗ್ಸ್ಗಳನ್ನ ಆಡಿದ್ದಾರೆ. ಸೊ RCB ವಿರುದ್ಧನೇ ದುಬೈನಲ್ಲಿ ಆದಾಗ ಒಂದ್ಸರಿ, ಸೊ ಕೋವಿಡ್ ಆದ್ಮೇಲೆ ಒಂದು ಮ್ಯಾಚಲ್ಲಿ 99 ಏನೋ ಮಾಡ್ತಾರೆ, ಔಟ್ ಆಗ್ತಾರೆ ಅನ್ಸುತ್ತೆ ಮೇ ಬಿ. ಬಟ್ ಎಂತೆಂಥ ಇನ್ನಿಂಗ್ಸ್ಗಳು ನೋಡಿದ್ವಿ ನಾವು. ಒಂದು ರೀತಿಯಲ್ಲಿ ಪಾಕೆಟ್ ಡೈನಮೈಟ್ ಅಂತ ಹೇಳ್ಬೋದು. ನಿನ್ನೆ ನೋಡಿದ್ರು ಅಷ್ಟೇ 10 ಸಿಕ್ಸರ್ಗಳನ್ನ ಹೊಡಿತಾರೆ ಆ ಒಂದು ಸೈಜ್ಗೆ. ಸೊ 10 ಸಿಕ್ಸರ್ ಹೊಡಿತಾರೆ ಅಂತಂದ್ರೆ ಸೊ ಪವರ್ ಯಾವ ರೀತಿಯಲ್ಲಿ ಜನರೇಟ್ ಮಾಡ್ತಾರೆ ಅಂತ ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ 6 ಬೌಂಡ್ರೀಸು. ಸೊ ಅದ್ಭುತವಾಗಿರುವಂಥ ಇನ್ನಿಂಗ್ಸ್ ಅಂತ ಹೇಳ್ತೀವಿ. 239 ಸ್ಟ್ರೈಕ್ ರೇಟಲ್ಲಿ 103 ರನ್ಗಳು 43 ಬಾಲ್ಗಳಲ್ಲಿ ಮಾಡುವಂಥದ್ದು. ಆ್ಯಂಡ್ ಸಖತ್ತಾಗಿ ಆಡಿದ್ರು ಅಂತ ಹೇಳ್ತೀನಿ. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಅಗೇನ್ ಆಸ್ ಯೂಶುವಲ್ ಈ ಒಂದು ಸೀರೀಸಲ್ಲಿ ಅವರು ಫಾರ್ಮ್ ಬಂದಿರುವಂಥದ್ದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. 63 in 30 ಬಾಲ್ 210 ಒಂದು ಸ್ಟ್ರೈಕ್ ರೇಟಲ್ಲಿ. ಸೊ 4 ಬೌಂಡ್ರಿ 6 ಸಿಕ್ಸರ್ ಒಂದಿಗೆ 63 ರನ್ ಮಾಡ್ತಾರೆ. ಆ್ಯಂಡ್ ಕೆಳಗಡೆ ಹಾರ್ದಿಕ್ ಪಾಂಡ್ಯ ಅಗೇನ್ ಅದ್ಭುತವಾಗಿರುವಂಥ ಒಂದು ಎಂಡ್ ಅಂತಲೇ ಹೇಳ್ತೀನಿ. ಆ ಇನ್ನಿಂಗ್ಸ್ಗೆ 42 ರನ್ 17 ಬಾಲಲ್ಲಿ. ಸೊ 247, ಸೊ 4 ಸಿಕ್ಸರ್ಗಳನ್ನ ಬರ್ತಾರೆ. ಆ್ಯಂಡ್ ನಿನ್ನೆ ಅದೇ ಹೇಳಿದ್ನಲ್ವಾ, ಸೊ ಬಾಲರ್ಗಳಿಗೆ ಒಂದು ರೀತಿಯಲ್ಲಿ ನರಕ ಅಂತಲೇ ಹೇಳ್ಬೋದು. ಆ್ಯಂಡ್ ಸಖತ್ತಾಗಿ ಆಡಿದ್ದಾರೆ. ಕೊನೆ ಬಾಲಲ್ಲೂ ಕೂಡ ಅಷ್ಟೇ. ಸೊ ಕೊನೆ ಓವರಲ್ಲಿ ನ್ಯೂಜಿಲೆಂಡ್ ಬಾಲರ್ಗಳಂತೂ
ಅದು ಫಸ್ಟ್ ಆಫ್ ಆಲ್ ಕಂಡೀಷನ್ ಸರಿ ಇಲ್ಲ, ಆಮೇಲೆ ಇವ್ರು ಹಾಕುವಂಥ ಬಾಲ್ಗಳು ಕೂಡ ಅಷ್ಟೇ ದರಿದ್ರವಾಗಿ ಹಾಕಿದ್ದಾರೆ. ಸೊ ಲಾಸ್ಟ್ ಓವರಲ್ಲಿ ಫಸ್ಟ್ ಬಾಲ್ನ ಸೊ ವೈಡ್ ಆ್ಯಂಡ್ 4 ಹೋಗುತ್ತೆ. ಸೊ ಇವ್ರದ್ದು ಒಂದು ಡಿಸಿಪ್ಲಿನ್ ಎಲ್ಲ ಬಾಲಿಂಗಲ್ಲಿ ಹೊಡ್ಸ್ಕೊಂಡ್ರು ಅಂತಂದ್ರೆ ಅಡ್ಡ ದಿಡ್ಡಿ ಬಾಲಿಂಗ್ ಆಗ್ತಾರೆ. ಸೊ ಅದು ಕೂಡ ಮಿಸ್ಟೇಕ್ ಮಾಡಿದ್ರು ಅಂತಾನೆ ಹೇಳ್ತೀನಿ. ಆ್ಯಂಡ್ ಕೊನೆ ಬಾಲಲ್ಲಿ ಸೊ ಒಂದು ವೈಡ್ ಆಗ್ತಾರೆ, ಅಗೇನ್ ಒಂದು ನೋ ಬಾಲ್ ಆಗ್ತಾರೆ, ಆ್ಯಂಡ್ ಅದು ಏನಾಗುತ್ತೆ ಕೊನೆಗೆ 6 ಹೋಗುತ್ತೆ. ಸೊ ಅನ್ನೆಸೆಸರಿ ಆಗಿ ಸುಮಾರು ರನ್ಗಳನ್ನು ಕೂಡ ಲೀಕ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಸೊ ಕೊನೆಯಲ್ಲಿ ಸೊ ಭಾರತ ತಂಡ ಕಂಪ್ಲೀಟ್ ಮಾಡಿರುವಂಥದ್ದು 271 ರನ್ಗಳನ್ನ ಮಾಡ್ತಾರೆ. ಸೊ ಬೋರ್ಡ್ ಮೇಲೆ 20 ಓವರ್ಗಳಲ್ಲಿ. ಇನ್ ಬಾಲಿಂಗ್ ಬಗ್ಗೆ ಅಂತೂ ಮಾತಾಡದೇ ಇರೋದೇ ಬೆಟರ್ ಅಂತ ನನಗನ್ಸುತ್ತೆ. ಇರೋರಲ್ಲಿ ಬೆಟರ್ ಅಂತಂದ್ರೆ ನನಗೆ ಯಾಕೋ ಲಾಕಿ ಫರ್ಗ್ಯೂಸನ್ ಅವರು ಬೆಟರ್ ಅಂತ ಅನ್ಸುತ್ತೆ. ಸೊ ಇಂಥ ಕಂಡೀಷನ್ ಅಲ್ಲೂ ಕೂಡ 2 ವಿಕೆಟ್ ತೆಗೆದು ಸೊ 4 ಓವರ್ 41 ರನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದೇ ಬೆಟರ್ ಅಂತ ಹೇಳ್ತಾ ಇದೀವಿ. ಅಂತಂದ್ರೆ ಇನ್ ಬಾಲರ್ಗಳ ಕಂಡೀಷನ್ ಯಾವ ರೀತಿಯಲ್ಲಿ ಇತ್ತು ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ನನಗೆ ಅನ್ಸುತ್ತೆ ಫರ್ಗ್ಯೂಸನ್ ಯಾಕೆ ಇನ್ನು ಉಳಿದಂತ 4 ಮ್ಯಾಚ್ಗಳಲ್ಲಿ ಆಡಿಸಿಲ್ಲ ಅಂತ, ಎಕ್ಸ್ಪೀರಿಯನ್ಸ್ ಇದೆ, ಪೇಸ್ ಇದೆ, ಸೊ ಅವ್ರನ್ನ ಮೇ ಬಿ ಆಡಿಸಬಹುದಾಗಿತ್ತು ಇನ್ನು ಉಳಿದಿರಂತ ಮ್ಯಾಚ್ ಅಲ್ಲಿ ಅಂತ ಅನ್ಸುತ್ತೆ. ಓಕೆ, ಅಂಡ್ ಈ ಒಂದು ಅನ್ಚೇಸಬಲ್ ಚೇಸ್ ನ ಬೆನ್ನತ್ತಂತಹ ನ್ಯೂಜಿಲೆಂಡ್ ಗೆ ಸ್ಟಾರ್ಟಿಂಗ್ ಅಲ್ಲೇ ಸೊ ಆಘಾತ. ಸೊ ಸೈಫರ್ಟ್ ಅವರು ಬೇಗನೆ ಔಟ್ ಆಗ್ತಾರೆ ಇವತ್ತು. ಬಟ್ ಸೈಫರ್ಟ್ ಅವ್ರು ಔಟ್ ಆದ್ಮೇಲೆ ಫಿನ್ ಆಲೆನ್ ಅಂಡ್ ಸೊ ರಚಿನ್ ರವೀಂದ್ರ ಸೊ ಒಂದು ಒಳ್ಳೆ ಒಂದು ಸ್ಟಾರ್ಟ್ ಅಂತಾನೆ ಹೇಳ್ಬೋದು. ಬಿಕಾಸ್ ಸೊ 117 ರನ್ ಮಾಡ್ತಾರೆ. ಸೊ 8.6 ಅಂದ್ರೆ 9 ಓವರ್ ಒಳಗೆ 117 ರನ್ ಮಾಡ್ತಾರೆ ಅಂತಂದ್ರೆ ಸೊ ಒಂದು ಟಾರ್ಗೆಟ್ ಹತ್ರ ಹೋಗ್ಲಿಕ್ಕೆ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಾ ಇದ್ರು ಇಬ್ರು ಕೂಡ ಒಂದು ಜೋಡಿ ಅಂತ ಬಂದಾಗ. ಸೊ ಫಿನ್ ಆಲೆನ್ ಸ್ಪೆಷಲಿ ಮಾತಾಡಬೇಕು ಅಂತಂದ್ರೆ ಅದ್ಭುತವಾಗಿರುವಂತಹ ಒಂದು ಇನ್ನಿಂಗ್ಸ್ ಆಡ್ತಾರೆ. 38 ಡೆಲಿವರೀಸ್, ಸೊ 210 ಸ್ಟ್ರೈಕ್ ಅಲ್ಲಿ ಫಸ್ಟ್ ಮ್ಯಾಚ್ ಆಡ್ತಿರುವಂತದವರು. ಸೊ ಈ ಒಂದು ಸೀರೀಸ್ ಅಲ್ಲಿ ನೋಡ್ತಾ ಇದ್ರೆ ಅಂಡ್ ಸೊ ಚೇಂಜಸ್ ಕೂಡ ಸುಮಾರು ಮಾಡಿದ್ರು ಇವತ್ತು. ಸೊ ಅದರಲ್ಲಿ ಫಿನ್ ಆಲೆನ್ ಕೂಡ ಒಳಗಡೆ ಬಂದಿದ್ರು. ಸೊ 80 ರನ್ ಮಾಡ್ತಾರೆ 38 ಬಾಲ್ ಅಲ್ಲಿ, 8 ಬೌಂಡ್ರಿ ಒಂದು 6 ಸಿಕ್ಸರ್ಗಳನ್ನ. ಅಂಡ್ ಒಂದು ಒಳ್ಳೆ ಸಖತ್ತಾಗಿರುವಂತಹ ಗೇಮ್ ಮಾಡಿದ್ರು. ಅಂಡ್ ರಚಿನ್ ರವೀಂದ್ರ ಈ ಕಡೆಗೆ 13-17 ಡೆಲಿವರೀಸ್, ಸೊ 2 ಬೌಂಡ್ರಿ 2 ಸಿಕ್ಸರ್. ಸೊ ಇಬ್ರು ಇದ್ದಾಗ ಸೊ ಓಕೆ ಒಂದು 250 ಗಂಟನಾದ್ರೂ ಹೋಗಬಹುದು ಅಂತ ಒಂದು ನಿರೀಕ್ಷೆ ಆಯಿತು. ಬಟ್ ಅವರಿಬ್ಬರು ಔಟ್ ಆಗಿದ್ದಾದ್ಮೇಲೆ ಸೊ ಕೆಳಗಡೆ ಯಾರು ಕೂಡ ಅಂತ ಒಂದು ಇನ್ನಿಂಗ್ಸ್ ಆಡಲೇ ಇಲ್ಲ. ಸೊ ಮಿಚೆಲ್ ಅವರು ಸ್ವಲ್ಪ ಕೆಳಗಡೆಗೆ ಟ್ರೈ ಮಾಡಿದ್ರು ಬಿಟ್ರೆ ಸೊ ಇನ್ಯಾರು ಕೂಡ ಅಂತ ಒಂದು ಇನ್ನಿಂಗ್ಸ್ ಆಡಲೇ ಇಲ್ಲ ಕೆಳಗಡೆಗೆ. ಸೊ ಇಶೋದಿ ಮಾತ್ರ 33 ರನ್ ಮಾಡಿದ್ರು 15 ಬಾಲ್ ಅಲ್ಲಿ, ಸೊ 220 ಸ್ಟ್ರೈಕ್ ಅಲ್ಲಿ. ಅದು ಬಿಟ್ರೆ ಇನ್ಯಾರು ಕೂಡ ಅಂತ ಒಂದು ಪ್ರಾಮಿಸಿಂಗ್ ಬ್ಯಾಟಿಂಗ್ ಅಂತೂ ಆಡಲೇ ಇಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಟಾರ್ಗೆಟ್ ಚೇಸ್ ಮಾಡೋದು ಕೂಡ ತುಂಬಾ ಅಂದ್ರೆ ತುಂಬಾ ಕಷ್ಟ. ಬಿಕಾಸ್ ನೀವು 250 ಅಂಡ್ 230 ಹೋಗಿದೆ ಅಂದ್ರೂ ಕೂಡ ಒಂದು 2 ಓವರ್ ಬೆಟರ್ ಆಗಿ ಮಾಡಿದ್ರೆ ಸಾಕು. ಸೊ ಆ ಟಾರ್ಗೆಟ್ ಚೇಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ಇನ್ 270 ಅಂತಂದ್ರೆ ಎಂತ ಬ್ಯಾಟಿಂಗ್ ಮಾಡಿದ್ರು ಕೂಡ ನೀವು ಓವರ್ಗೆ ಒಂದು 13-14 ಹೊಡಿಬೇಕು ಅಂತಂದಾಗ ಖಂಡಿತವಾಗ್ಲೂ ಅದು ಕಷ್ಟ ಇದ್ದಿದ್ದೇನೆ, ಅದು ಮಾಡ್ಲಿಕ್ಕೆ ಅಸಾಧ್ಯನೇ. ಬಟ್ ಒಂದು ಲೆವೆಲ್ವರೆಗೂ ಬರಬೇಕು ಅಂತಂದಾಗ ಒಂದು ಅಟ್ಲೀಸ್ಟ್ ಅವರವರ ಇಂಡಿವಿಜುವಲ್ ಸ್ಕೋರ್ಗಳಾದ್ರೂ ಕೂಡ ಕಾಣಿಸ್ಬೇಕು. ಸೊ ಅದು ಕೂಡ ಯಾರ್ದು ಕೂಡ ಕಾಣಿಸಿಲ್ಲ ಫಿನ್ ಆಲೆನ್ ಅಂಡ್ ರಚಿನ್ ರವೀಂದ್ರ ಬಿಟ್ರೆ ನನಗಂತೂ. ಓಕೆ, ಕೆಳಗಡೆ ಇಶೋದಿ 33 ಮಾಡ್ತಾರೆ. ಸೊ ಇಶೋದಿ ಅಂತವ್ರೆ 33 ರನ್ ಮಾಡ್ತಾರೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಕಂಡೀಷನ್ಸ್ ಯಾವ ರೀತಿಯಲ್ಲಿ ಇತ್ತು ಅಂತ. ತುಂಬಾ ಖರಾಬ್ ಆಗಿತ್ತು ಬಾಲರ್ಗಳಿಗೆ ಮಾತಾಡಬೇಕು ಅಂತಂದ್ರೆ. ಸೊ ಒಟ್ಟಿನಲ್ಲಿ ಭಾರತ ತಂಡ ಈ ಒಂದು ಸೀರೀಸ್ಗೆ ಶುಭಾಂತ್ಯ ಅಂತೂ ಕಂಡಿದೆ. ಅಂಡ್ ಇಶಾನ್ ಕಿಶನ್ ಒಂದು ಅದ್ಭುತವಾಗಿರುವಂತಹ ಒಂದು ಆಟ ಅಂತೂ ಈ ಒಂದು ಮ್ಯಾಚ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು. ಅಂಡ್ ಪಕ್ಕ ಅನ್ಸುತ್ತೆ ಸೊ ಇವಾಗ ಇಶಾನ್ ಕಿಶನ್ ಅವರು ಸೊ ಪ್ಲೇಯಿಂಗ್ 11 ಅಲ್ಲಿ ಇದ್ದೇ ಇರ್ತಾರೆ ಮುಂದೆ ಬರುವಂತ T20 ವರ್ಲ್ಡ್ ಕಪ್ ಅಂತ ಬಂದಾಗ. ಖಂಡಿತವಾಗ್ಲೂ ಇಶಾನ್ ಕಿಶನ್ ಕೀಪಿಂಗ್ ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡಬಹುದು ಅಂತ ಅನ್ಸುತ್ತೆ. ಬಿಕಾಸ್ ಸೊ ನಾರ್ಮಲಿ ಮ್ಯಾಚ್ ಅಂತ ಬಂದಾಗ ಸೊ ಅಲ್ಲಿ ಇಶಾನ್ ಕಿಶನ್ ಬದಲಾಗಿ ಸೊ ಅಲ್ಲಿ ನಾರ್ಮಲಿ ಈ ಸೀರೀಸ್ ಅಲ್ಲಿ ನೋಡ್ತಾ ಇದ್ರೆ ಸೊ ಸಂಜು ಸ್ಯಾಮ್ಸನ್ ಕೀಪಿಂಗ್ ಮಾಡ್ತಾ ಇದ್ರು. ಬಟ್ ನಿನ್ನೆ ಮ್ಯಾಚ್ ಅಲ್ಲಿ ಇಶಾನ್ ಕಿಶನ್ ಅವರಿಗೆ ಗ್ಲೌಸ್ ಕೊಟ್ಟಿದ್ದಾರೆ, ಕೀಪಿಂಗ್ ಗ್ಲೌಸ್ ಅಂತಂದಾಗ ಸೊ ಮೇ ಬಿ ಅವ್ರಿಗೆ ನೋಡ್ತಾ ಇದ್ದಾರೆ ಪ್ಲೇಯಿಂಗ್ 11 ಅಲ್ಲಿ ಸಂಜು ಸ್ಯಾಮ್ಸನ್ ಅವ್ರನ್ನ ಮೇ ಬಿ T20 ವರ್ಲ್ಡ್ ಕಪ್ ಅಲ್ಲಿ ಡ್ರಾಪ್ ಮಾಡಬಹುದು ಆ ಪ್ಲೇಯಿಂಗ್ 11 ಅಂತ ಅನಿಸ್ತಾ ಇದೆ. ಸೊ ನೋಡ್ಬೇಕು ಏನೇನಾಗುತ್ತೆ ಅಂತ. ನಿನ್ನೆ ಅದೇ ಅನ್ಸಿರುವಂಥದ್ದು ನನಗೆ. ಯಾಕಂದ್ರೆ ನಿನ್ನೆ ಕೆಲವೊಂದು ಇಶಾನ್ ಕಿಶನ್ ಮಿಸ್ಟೇಕ್ ಮಾಡಿದ್ರು ಕೂಡ ಮೇ ಬಿ ಅವರಿಗೆ ರೆಡಿ ಮಾಡ್ತಾ ಇದ್ದಾರೆ T20 ವರ್ಲ್ಡ್ ಕಪ್ ನೀವೇ ಕೀಪಿಂಗ್ ಮಾಡಬೇಕಾಗತ್ತೆ ಕೆಲವು ಮ್ಯಾಚಸ್ಗಳು ಅಂತ ಬಂದಾಗ ಅಂತ ಅನ್ಸುತ್ತೆ. ಸೊ ನೋಡೋಣ ಏನೇನಾಗುತ್ತೆ ಅಂತ ಸಂಜು ಸ್ಯಾಮ್ಸನ್ ಭವಿಷ್ಯ. ಸೊ ಮುಂದಿನ ಒಂದು T20 ಸರಣಿನಲ್ಲಿ T20 ವರ್ಲ್ಡ್ ಕಪ್ ಅಂತ ಹೇಳ್ತೀವಲ್ಲ ಸೊ ಅದರಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ, ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಬೈ ಬೈ.